ಬಿವಿ ರೆಡ್ಡಿ ಹಾಗೂ ಬಿಜಯಮ್ಮ ಅವರ ಮಗನಾದ ಬಿವಿ ರೆಡ್ಡಿ ಅವರು ತಂದೆ ತಾಯಿ ಹೆಸರಿನಲ್ಲಿ ಖಾಸಗಿ ಶಾಲಾ ಪ್ರಾರಂಭಿಸಿರುವುದು ಶ್ಲಾಘನೀಯ ಎಂದು ಹಿರಿಯ ವಕೀಲ ಅಮರೇಶ ಉಪ್ಪಳಮಠ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿವಿಆರ್ ಶಾಲೆಯಲ್ಲಿ ನಡೆದ ದಿವಂಗತ ಶ್ರೀ ಬಿ ವೀರಾರೆಡ್ಡಿ ಹಾಗೂ ಶ್ರೀಮತಿ ಬಿ ಜಯಮ್ಮರವರ 3ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಶಿಕ್ಷಣದಲ್ಲಿ ಹಿಂದೆ ಇಟ್ಟುಕೊಂಡು ಬಿವಿಆರ್ ಶಾಲೆಯನ್ನು ಪ್ರಾರಂಭಿಸಿ ಬಡ ಬಲ್ಲಿದವರಿಗೆ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಬಿವಿಆರ್ ರೆಡ್ಡಿಯವರು ಮುಂದಿನ ದಿನಗಳಲ್ಲಿ ಇಂಟರ್ ನ್ಯಾಷನಲ್ ಶಾಲೆಯನ್ನು ಪ್ರಾರಂಭಿಸುತ್ತಿರುವುದು ಶ್ಲಾಘನೀಯ. ಹಾಗೆಯೇ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದರು. ಆ ಪರಿಸ್ಥಿತಿಯಿಂದ ನಮ್ಮಮ್ಮ 2 ವರ್ಷ ಅನುಭವಿಸಿದ್ದಾರೆ. ಆಮೇಲೆ ಬಳ್ಳಾರಿ ಹೋಗಿದೆ. ಅವಾಗ ಫ್ರೀ ಟ್ರೈನ್ ಟಿಕೆಟ್ ನೋಡಿಲ್ಲ ನಾನು. ನಮ್ಮ ಪಕ್ಕದಲ್ಲಿ ಒಂದು 5 ಕಿಲೋಮೀಟರ್ ಟ್ರೈನ್ ಇತ್ತು ಸ್ಟೇಷನ್. ಅಲ್ಲಿಂದ ಬಳ್ಳಾರಿ ಹೋಗ್ಬೇಕಾದ್ರೆ ಟಿಕೆಟ್ ನಮಸ್ಕಾರ ಮಾಡ್ತಿದ್ವಿ. ಟಿಕೆಟ್ ಕರೆಕ್ಟ್ ಆಯ್ತು ಹೋಗಂತೆ ಯಾವತ್ತೂ ಕೇಳಿ ನಾವು ಆ ತರ ಮಾಡ್ಕೊಂಡ್ರೆ ನಾವು ವಿದ್ಯಾಭ್ಯಾಸ ಡಿಗ್ರಿ ಒಂದು ಮುಗಿಸಿದ್ವಿ. ಅದು ಬೇರೆಯವ್ರ ಪುಣ್ಯ ಅಂತಂದ್ರೆ ಏನೋ ನಮ್ಮ ಕಡೆ ಪಕ್ಕದಲ್ಲಿ ಬ್ಯಾಟ್ರಿ ಅಂತ ಒಂದು ಊರಿತ್ತು. ಆ ಊರಿಂದ ನಮ್ಮ ಮನಸ್ಸನ್ನು ಕುತ್ತಂತ ಶಾಲಾ ವಿದ್ಯಾರ್ಥಿ ಸ್ಕೂಲ್ ಇತ್ತು. ಅವರು ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡ್ತೀವಪ್ಪ ಅಂತ ಕೇವಲ 500 ರೂಪಾಯಿ ಕೊಟ್ಟ ಸಂಬಳಕ್ಕೋಸ್ಕರ ನನಗೆ ಇಲ್ಲಿ ಕರ್ಕೊಂಡು ಬಂದ್ರು. ನನಗೆ ಮಾನ್ಯ ಇಂಟ್ರೊಡ್ಯೂಸ್ ಆಗಿದೆ. ಅದು ಅದೇ ನಾನು ಮಾನ್ಯಕ್ಕೆ ಹಟ್ಟಿ ನಾನು ಬಂದಿದ್ದೆ. ಯಾವಾಗ ಬಂದಿದ್ರೆ ಡಿಗ್ರಿ ಫೈನಲ್ ಇದ್ದಾಗ ನಾವು ಟೂರ್ ಕರ್ಕೊಂಡು ಬಂದಿದ್ರು. ನಮ್ಮ ರಾಜಶೇಖರ ಸ್ಥಾನದಲ್ಲಿ ನಿರ್ಮಾಣ ಅವರು ಜಿಯಾಲಜಿ ಡಿಪಾರ್ಟ್ಮೆಂಟ್ ಎಕ್ಸ್ಪೋ ಇದ್ರು. ಅವ್ರು ತೀರ್ಕೊಂಡು ನಾನು ಒಂದು 2 ವರ್ಷ ಕೆಳಗೆ ಅವರು ಸಹ ಹಟ್ಟಿ ಅಮೇಶ್ವರ ಗುಡ್ಡ ಎಲ್ಲ ನಮ್ಗೆ ಕಲ್ಲು ತೋರಿಸ್ಬೇಕು ಅಂತ ಹೇಳಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರು ತೋರಿಸಿದ್ರು. ಅಷ್ಟು ಬಿಟ್ಟರೆ ನನಗೆ ಏನು ಗೊತ್ತಿಲ್ಲ. ಕೇವಲ 500 ರೂಪಾಯಿ ನಾನು 96 500 ರೂಪಾಯಿ ನಾನು ಕೆಲಸ ಮಾಡಿದ್ದೀನಿ. 94 ನನ್ನ ಮದುವೆ ಆಯ್ತು. ನಮ್ಮ ಪದ್ಮಾವತಿ ಅವರು ಬಂದರು. ನಮ್ಮ ಅಮ್ಮ ಅವ್ರನ್ನ ಕರ್ಕೊಂಡು ಬಂದಿದ್ದ ಕಡೆ ಒಬ್ಬನೇ ಮಗ. ಈ ತರ ಬೆಳ್ಕೊಂಡು ಇಲ್ಲಿ ಮಾನ್ಯ ಪರಿಚಯ ಆದ್ಮೇಲೆ ಈ ಮಾನ್ಯ ನಮ್ಗೆ ಒಳ್ಳೆ ಸ್ಥಾನ ಕೊಟ್ಟಿದೆ, ಒಳ್ಳೆ ಸ್ಥಿತಿಗೆ ಬಂದಿದೆ. ಇವತ್ತು ಕಾರಣ ಅಂತಂದ್ರೆ ಮತ್ತು ಮನಸ್ಸು ಉತ್ತಮವಾದ ಟ್ರೈನಿಂಗ್ ಕೊಟ್ಟು ಅದರಿಂದ ನಾನು 96 2003 ಕಾರ್ತಿಕ ವಿದ್ಯಾಸಂಸ್ಥೆಯಲ್ಲಿ ಅಲ್ಲಿ ನಾನು ಹೆಡ್ ಮಾಸ್ಟರ್ ಕೆಲಸ ಮಾಡಿದೆ. ಅವರು 2000 ರೂಪಾಯಿ ಕೊಟ್ಟಿದ್ದಾರೆ ನನಗೆ. ಅವರು ಒಂದು 2000 ರೂಪಾಯಿ ಜೊತೆಗೆ ಆಸ್ತಿ ನಡೆಸುವಂತ ನನಗೆ ಅವಕಾಶ ಕೊಟ್ಟರು. ಆ ತರ ಬಂದ ಮೇಲೆ ಅದರ ಜೊತೆಗೆ ನಮ್ಮ ಸ್ವಲ್ಪ ಕೃಷ್ಣಾರೆಡ್ಡಿ ಆಗ್ಬೋದು, ಜಿಎಲ್ ಆಗಿರ್ಬೋದು, ವಿರಾಟ್ ಆಗಿರ್ಬೋದು, ಇದೆಲ್ಲ ನಮ್ಗೆ ಸ್ವಲ್ಪ ಪರಿಚಯ ಆಗಿರೋದು. ಇಂಥವರೆಲ್ಲ ಪರಿಚಯ ಆಗಿ ಸ್ವಂತ